ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಲೋ ಕಾಸ್ಟ್ ಮಾಡೆಲ್, ಅಂದರೆ ಕಡಿಮೆ ಖರ್ಚಿನಲ್ಲಿ ನಮ್ಮ ಸುತ್ತಮುತ್ತಲು ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ನಾವು ಮನೆಗೆ ಲೈಟ್ ಬೆಲ್ ಅಂತ ಒಂದು ಮಾದರಿಯನ್ನು ತಯಾರು ಮಾಡ್ಕೋಬೋದು. ಈಗಾಗಲೇ ನಾವು ಸೌಂಡ್ ಬೆಲ್ ಅಂತ ಮಾಡ್ಕೊತೇವೆ. ಅಂದರೆ ಇವಾಗ ನಾವು ಮನೆ ಒಳಗಡೆ ಇದ್ದಾಗ ಆಚೆ ಯಾರೋ ಬಂದರೆ ಒಂದು ಬಟನನ್ನು ಒತ್ತಿದ ತಕ್ಷಣ ಏನಾಗುತ್ತೆ, ಮನೆಯಲ್ಲಿ ಸೌಂಡ್ ಬರುತ್ತೆ. ಸೌಂಡ್ ಬಂದಾಗ ಏನಾಗುತ್ತೆಪ್ಪ ಅಂದರೆ ಆಚೆ ಯಾರೋ ಬಂದವ್ರೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಆ ಸೌಂಡನ್ನು ಕೂಡ ನಾವು ಲೆಸ್ ಮಾಡಿ ಆಚೆ ಯಾರೋ ಆದರೂ ಬಂದವರೇ ಅಂತ ನಾವು ಸೌಂಡ್ಲೆಸ್ ಬೆಲ್ ಜಾರನ್ನು ನಾವು ಲೈಟ್ ಬೆಲ್ ಅಂತ ಮಾಡ್ತಾಯಿದ್ದೇವೆ. ಈ ಒಂದು ಮಾದರಿಯನ್ನು ನಾನು ಸಿಂಪಲ್ಲಾಗಿ ತಯಾರು ಮಾಡಿದ್ದೇನೆ. ಒಂದು ಸಾರಿ ತೋರಿಸ್ತಾ ಇದ್ದೇನೆ ನೋಡಿ. ಇದೇ ರೀತಿ ನಾವು ಒಂದು ಬಟನ್ನು, ಒಂದು 9 ವೋಲ್ಟೇಜ್ ಬ್ಯಾಟ್ರಿ, ಕನೆಕ್ಟರು, ವಯರು ಮತ್ತು ಒಂದು LED ಬಲ್ಬು, ಇದನ್ನು ಈ ಮಾದರಿಯನ್ನು ತಯಾರು ಮಾಡ್ಕೊಳಕ್ಕೆ ತಂದಿದ್ದೇನೆ. ಒಂದು ಸಾರಿ ನಿಮಗೆ ಈ ಬಟನ್ ಆಚೆ ಹಾಕಿದ ತಕ್ಷಣ ನೋಡಿ ಲೈಟ್ ಆನ್ ಆಗುತ್ತೆ, ಮತ್ತು ನಾವು ಬಿಡಿದ ತಕ್ಷಣ ಆಫ್ ಆಗುತ್ತೆ. ನೋಡಿ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ, ಆಫ್ ಆಗುತ್ತೆ. ಇದೇ ರೀತಿ ನಾವು ಒಂದೊಂದು ಸಾರಿ ಏನಾಗುತ್ತೆಪ್ಪ ಅಂದರೆ ನಾವು ಯಾಕೆ ಇದನ್ನು ಲೈಟ್ ಬೆಲ್ ಜಾರನ್ನು ಯೂಸ್ ಮಾಡಬೇಕು, ಸೌಂಡ್ ಬೆಲ್ ಜಾರನ್ನು ಯಾಕೆ ಯೂಸ್ ಮಾಡಬಾರ್ದು ಅಂದರೆ, ಮನೆಗಳಲ್ಲಿ ವಯಸ್ಸಾದವರಾಗಿರ್ಬೋದು, ಕೆಲವೊಬ್ಬರು ತುಂಬ ಆಶ್ಚರ್ಯಕರವಾಗಿ ಒಂದೇ ಒಂದು ರೀತಿಯಲ್ಲಿ ಕೂತ್ಕೊಂಡಿರ್ತಾರೆ. ಆ ಕ್ಷಣಕ್ಕೆ ಬಂದುಬಿಟ್ಟು ಬಟನನ್ನು ಒತ್ತಿದಾಗ ಆ ಮನೆಯಲ್ಲಿರ್ತಕ್ಕಂಥ ಒಂದು ಶಬ್ದ ಹೊರಡಿಸುವಂಥ ಬೆಲ್ ಜಾರು ಸಡನ್ಲಿ ನಮಗೆ ಶಬ್ದ ಉತ್ಪತ್ತಿ ಮಾಡಿದಾಗ ಗಾಬರಿಗೊಳಗಾಗ್ತಕ್ಕಂಥದ್ದು, ಸಡನ್ಲಿ ಅನ್ನತಕ್ಕಂಥದ್ದು ಆಗುವ ಸಂಭವ ಇರುತ್ತೆ. ಅದನ್ನು ತಪ್ಪಿಸೋಕ್ಕೋಸ್ಕರ ನಾವೇನು ಮಾಡಿದಪ್ಪ ಅಂದ್ರೆ ಲೈಟ್ ಬೆಲ್ ಜಾರನ್ನು ಯೂಸ್ ಮಾಡೋದು. ಅಂದರೆ ಬಟನ್ ಹಾಕಿದ ತಕ್ಷಣ ಮನೆಗಳಲ್ಲಿ ಏನಾಗುತ್ತೆ, ಒಂದು ನಾವು ಅಳವಡಿಸಿರ್ತಕ್ಕಂತಹ ಲೈಟ್ ಆನ್ ಆಗುತ್ತೆ. ಇದರಿಂದ ಆಚೆ ಯಾರೋ ಒಬ್ಬರು ಬಂದವರು ಅಂತ ತಿಳ್ಕೊಂಡ್ಬಿಟ್ಟು ನಾವು ಹೋಗಿಬಿಟ್ಟು ಡೋರನ್ನು ತೆಗೆದುಬಿಟ್ಟು ನೋಡುವಂಥದ್ದು. ಇದನ್ನು ನಾವು ಪ್ರಯೋಗ ಮಾಡಿ ನೋಡಿದರೆ ಒಂದು ಏನಪ್ಪ ಅಂದರೆ ತುಂಬ ಚೆನ್ನಾಗಿದೆ. ಇದು ದಿನ ಬಳಕೆಗೆ ಉಪಯೋಗ ಆಗಲಿ ಅಂತ ನಾವು ಹೊಸದಾಗಿ ಈ ರೀತಿ ಮಾಡಿದ್ದೇವೆ. ಇದನ್ನು ಕೂಡ ನೀವು ಕೂಡ ಅಳವಡಿಸ್ಕೊಳ್ಳಿ. ಇದನ್ನು ಕೂಡ ಅಳವಡಿಸೋದ್ರಿಂದ ಈ ಥರ ಸಡನ್ನಾಗಿ ಗಾಬರಿಗೊಳಗಾಗೋದು, ಶಬ್ದ ಕೇಳಿದ ತಕ್ಷಣ ತಪ್ಪಿಸಿದ ಹಾಗಾಗುತ್ತೆ ಅನ್ನೋ ಒಂದು ಸಂಗತಿ. ಎಲ್ಲರಿಗೂ ಧನ್ಯವಾದಗಳು.